ಲೈಫಲ್ಲಿ ಮುಂದೆ ಬನ್ನಿ ಅಂತ ಕೇಳಿದ್ರೆ ಮುಂದೆ ಬರ್ತಾ ಇದ್ದೀನಿ. ಹೇಗನ್ಸ್ತು ಸಿನಿಮಾ ನಿಮಗೆ? ಹೇಗನ್ಸ್ತು ನೀವು ಹೇಳ್ಬೇಕು. ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರ? ಹೇಗನ್ಸ್ತು ಇವನಿಗೆ ಕೇಳಿ. ನೋಡಿ ಇವನು ಹೇಳಂಗೆ ಇಲ್ಲ. ಏ ಮೂವಿ ಇದು? ಫಸ್ಟ್ ಆಫ್ ಆಲ್ ಒಳಗೆ ಹೋಗಿ ಬಂದು ನೋಡಿದ್ಯಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ಫಸ್ಟ್ ಶೋ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಸಿಕ್ಕಾಪಟ್ಟೆ ಜನ ನಗ್ತಾ ಇದ್ರು, ಶೇರಳೆ ಹೊಡಿತಾ ಇದ್ರು, ಚಪ್ಪಾಳೆ ತಟ್ತಾ ಇದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಏನಾಗುತ್ತೆ, ಹೇಗೆ ರಿವ್ಯೂ ಇದೆ, ಜನ ಎಲ್ಲ ಹೇಗೆ ಬರುತ್ತೆ ಅಂತ. ಇನ್ನಷ್ಟು ಸುಮಾರು ಥಿಯೇಟರ್ ವಿಸಿಟ್ ಕೊಡ್ತಾ ಇರ್ತೀನಿ. ಕೆಲವು ಜಾಗದಲ್ಲಿ ಹೀಗೆ ಮುಖ ಮುಚ್ಕೊಂಡು ಹೋಗ್ಬಿಟ್ಟು ಆ್ಯಕ್ಚುಲ್ ರೆಸ್ಪಾನ್ಸ್ ಇದೆ ಏನಿದೆ ಅಂತ ನೋಡ್ತೀನಿ. ಬಿಕಾಸ್ ನಾನು ಪ್ರತಿ ಸಲ ಮೂವಿ ರಿಲೀಸ್ ಆದಾಗ ಇದನ್ನ ಮಾಡ್ತಾ ಬಂದಿದ್ದೀನಿ. ಸೊ ಹೋಗ್ತೀನಿ ಅವಾಗವಾಗ ಮೈಸೂರು, ಚನ್ನಪಟ್ಟಣ ಕಡೆ ಎಲ್ಲ ಹೋಗ್ಬಿಟ್ಟು ಸಿಂಗಲ್ ಸ್ಕ್ರೀನೆಲ್ಲ ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಮಾರಿಗೋಲ್ಡ್ನ ನೋಡಿ ಸಪೋರ್ಟ್ ಮಾಡಿ. ಬಿಗ್ ಬಾಸಿಗೆ ನಂಗೆ ಎಷ್ಟು ಪ್ರೀತಿ ತೋರಿಸಿದ್ರೋ ಅದೇ ಪ್ರೀತಿನ ಈ ನಮ್ಮ ಚಿತ್ರ ಮಾರಿಗೋಲ್ಡಿಗೂ ಕೂಡ ತೋರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ನನ್ನ ತಂದೆ ತಾಯಿ ಕಡೆಯಿಂದ ಬಂತು. ಯಾಕಂದರೆ ನಾನು ಯಾವತ್ತೂ ಸ್ಟೈಲಿಶ್ ಆಗಿ ಕಂಡು ಬಂದಿರಲಿಲ್ಲ ಯಾವ ಪಾತ್ರದಲ್ಲೂ. ಅಮ್ಮ ಯಾವಾಗಲೂ ಕಾಯ್ತಿದ್ರು, ನೀನು ಯಾವಾಗ ಚೆನ್ನಾಗಿ ಏನೋ ಲೈಕ್ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸಿ ಆ ಸ್ಕ್ರೀನ್ ಮೇಲೆ, ಗರ್ಲ್ ನೆಕ್ಸ್ಟ್ ಡೋರ್ ಬಿಟ್ಟು ಅಂತ. ಸೊ ಅಪ್ಪ ಅಮ್ಮನಿಂದ ಬಂದಿರುವಂಥ ರೆಸ್ಪಾನ್ಸ್ ನಂಗೆ ತುಂಬ ಖುಷಿ ಆಯಿತು. ಹಾಯ್ ಎಲ್ಲರಿಗೂ ನಮಸ್ಕಾರ. ಏನ್ ಇಷ್ಟ ಆಯ್ತಾ ಮೂವಿ? ಅವ್ರ ರಿಯಾಕ್ಷನ್. ಸೊ ಫಸ್ಟ್ ಶೋ ಸಕ್ಸಸ್ಫುಲ್ಲು. ಇನ್ನು ಮುಂದಿನ ಶೋಗಳು ಈಗ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ಥ್ಯಾಂಕ್ ಯು. ಯಶ್ ಮಾತಾಡಿ. ಏನಿಲ್ಲ, ಇವ್ರು ರಿಯಾಕ್ಷನ್ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಮೂವಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಡೈಲಾಗಿಗೆ ಸಿಲ್ಲ ಹೊಡಿತಿದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಮೂವಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಮೂವಿ ಎಂಥದ್ದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ಕೊತಿದೆ ದಿಗಂತ್ ಅವರು, ಸಂಗೀತ ಅವರು. ಇವ್ರ ಜೊತೆ ನಾವು ಕೂಡ ಇದ್ದೀವಿ. ಕಂಪ್ಲೀಟ್ ಮೂವಿನ ಎಂಜಾಯ್ ಮಾಡ್ತೀರಾ, ಯಾರು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಥಿಯೇಟರ್ಗೆ ಬನ್ನಿ, ಕನ್ನಡ ಮೂವಿನ ನೋಡಿ. ಜೈ ಮಾರಿಗೋಲ್ಡ್. ಜೈ ಜೈ.